ನಮಸ್ಕಾರ. ಏಡಿಗಳು ಏಕೆ ಮುಂದಕ್ಕೆ ಸಾಗದೆ ಪಕ್ಕಕ್ಕೆ ನಡೆಯುತ್ತವೆ? ಜೀವ ವಿಕಸನದ ಉತ್ತರ. ಪ್ರಕೃತಿಯಲ್ಲಿ ಜೀವಗಳ ಚಲನೆ ಸದಾ ಮನುಷ್ಯನ ಕುತೂಹಲನ ಕೆರಳಿಸಿರೋದು ನಮಗೆಲ್ಲ ಗೊತ್ತೇ ಇದೆ. ಹಕ್ಕಿಗಳ ಹಾರಾಟ, ಮೀನುಗಳ ಈಜಾಟ, ಹಾವುಗಳ ಸರಿದಾಟ, ಪ್ರತಿಯೊಂದು ಪ್ರಾಣಿಯ ಚಲನೆ ಹಿಂದೆನೂ ಕೋಟ್ಯಾಂತರ ವರ್ಷಗಳ ಜೀವ ವಿಕಾಸದ ಕತೆ ಅಡಕೊಂಡಿದೆ. ಆದರೆ ಇವುಗಳ ನಡುವೆ ಏಡಿಗಳ ನಡೆ ಅತ್ಯಂತ ವಿಚಿತ್ರ ಮತ್ತು ವಿಶಿಷ್ಟವಾದಂಥದ್ದು. ಬಹುತೇಕ ಎಲ್ಲ ಪ್ರಾಣಿಗಳು ಮುಂದೆ ಸಾಗ್ತವೆ, ಆದರೆ ಏಡಿಗಳು ಅಡ್ಡವಾಗಿ ಸಾಗ್ತವೆ. ಸಮುದ್ರ ತೀರದಲ್ಲಿ ಮರಳಿನ ಮೇಲೆ ಕ್ಷಣಾರ್ಧದಲ್ಲಿ ಬದಿಗೆ ಓಡುವ ಏಡಿಯನ್ನು ನೋಡಿದಾಗ ಅದು ಕೇವಲ ವಿಚಿತ್ರ ಅಭ್ಯಾಸದಂತೆ ನಮಗೆ ಕಾಣಬಹುದು. ಆದರೆ ಇತ್ತೀಚಿನ ವೈಜ್ಞಾನಿಕ ಅಧ್ಯಯನಗಳು ಈ ಅಡ್ಡನಡೆ ಪ್ರಕೃತಿಯ ಅತ್ಯಂತ ಯಶಸ್ವಿಯಾದ ವಿಕಾಸದ ಆವಿಷ್ಕಾರಗಳಲ್ಲಿ ಒಂದಾಗಿದೆ ಅಂತ ಸೂಚಿಸ್ತಾ ಇದ್ದೇವೆ. ಏಡಿಗಳ ಬದಿಯ ಚಲನೆ, ಪಕ್ಕದ ಚಲನೆ ಅಥವಾ ಸೈಡ್ ವಾಕು ಜೀವ ವಿಕಾಸ ಇತಿಹಾಸದಲ್ಲೇ ಅತ್ಯಂತ ರೋಚಕ ಹಾಗೂ ವಿಶಿಷ್ಟವಾದಂಥ ಒಂದು ವಿದ್ಯಮಾನ ಆಗೈತೆ. ವಿಜ್ಞಾನಿಗಳ ಪ್ರಕಾರ ಏಡಿಗಳ ಅಡ್ಡ ಚಲನೆ ಸುಮಾರು 20 ಕೋಟಿ ವರ್ಷಗಳ ಹಿಂದೆ ವಿಕಾಸಗೊಂಡಿತು. ನಂತರ ಅದು ಬ್ರೈಕ್ಯೂರ ಅಂತ ಕರೆಯಲ್ಪಟ್ಟಿರ್ತಕ್ಕಂಥ ನಿಜ ಏಡಿಗಳ ಮುಖ್ಯವಾದಂತಂದರೆ ಟ್ರೂ ಕ್ರಾಬ್ಸ್ನ ಪ್ರಮುಖ ಲಕ್ಷಣ ಆಯಿತು. ಇಂದಿನ ಜಗತ್ತಿನಲ್ಲಿ ಸಾವಿರಾರು ಏಡಿಯ ಪ್ರಭೇದಗಳು ಕಂಡುಬರ್ತವೆ. ಸಮುದ್ರದ ಆಳದಿಂದ ಹಿಡಿದು ಕಡಲ ತೀರ, ಕಲ್ಲುಗಾಡು, ಮಣ್ಣು ಮತ್ತು ಮ್ಯಾನ್ಗ್ರೋವ್ ಕಾಡುಗಳವರೆಗೂ ಕೂಡ ಈ ಏಡಿಗಳ ಪ್ರಭೇದಗಳು ಹರಡಿಕೊಂಡಿದ್ದಾವೆ. ಏಡಿಗಳ ಜೀವ ವಿಕಸನದಲ್ಲಿ ಏಡಿಗಳು ಉಳಿದುಕೊಂಡು ಬಂದಿರುವ ಯಶಸ್ಸಿನ ಹಿಂದೆ ಅವುಗಳ ಅಡ್ಡಚಲನೆ ಕೂಡ ಒಂದು ಮುಖ್ಯವಾದ ಕಾರಣ ಅಂತ ವಿಜ್ಞಾನಿಗಳು ಗುರುತಿಸ್ತಾರೆ ಮತ್ತು ನಂಬ್ತಾರೆ. ಏಡಿಗಳ ದೇಹ ರಚನೆಯೇ ಅವುಗಳ ಈ ವಿಶಿಷ್ಟವಾದಂಥ ಬದಿಗೆ ಸರಿದು ನಡೆಯುವ ನಡೆಗೆ ಕಾರಣ ಆಗಿದ್ದಾವೆ. ಅವುಗಳ ಕಾಲುಗಳು ದೇಹದ ಎರಡೂ ಬದಿಗಳಲ್ಲಿ ನಡ್ಕೊಂಡಿರ್ತವೆ. ಕಾಲುಗಳ ಸಂಧಿಗಳು ಮುಂದೆ ಸಾಗೋದಕ್ಕಿಂತಲೂ ಬದಿಗೆ ಚಲಿಸೋದಕ್ಕೆ ಹೆಚ್ಚು ಅನುಕೂಲಕರಾಗಿದ್ದಾವೆ. ಆದ್ದರಿಂದ ಅಡ್ಡವಾಗಿ ನಡಿಬೇಕಾದ್ರೆ ಅವುಗಳು ಹೆಚ್ಚು ವೇಗವನ್ನು ಪಡಿತವೆ. ಜೊತೆಗೆ ಕಡಿಮೆ ಶಕ್ತಿನಲ್ಲಿ ಸುಲಭವಾಗಿ ಚಲಿಸೋದಕ್ಕೆ ಸಾಧ್ಯ. ಮರಳು, ಕಲ್ಲು, ಬಿರುಕು ಮತ್ತು ಸಮ ಇಲ್ಲದಂಥ ನೆಲದಲ್ಲಿ ಈ ರೀತಿಯ ನಡೆ ಅತ್ಯಂತ ಪರಿಣಾಮಕಾರಿಯಾಗಿ ಬೆಳೆದು ಬಂದಂತೆ. ಜಪಾನ್ನ ನಾಗಸಾಕಿ ವಿಶ್ವವಿದ್ಯಾಲಯದ ಸಂಶೋಧಕರು ಮತ್ತು ಇತರ ಅಂತಾರಾಷ್ಟ್ರೀಯ ಸಂಶೋಧಕರ ತಂಡ ಇತ್ತೀಚೆಗೆ ಸುಮಾರು 50 ಜೀವಂತ ಏಡಿ ಪ್ರಭೇದಗಳ ತಳಿಗಳ ನಡವಳಿಕೆ ಮತ್ತು ಜಿನೋಮ್ ಅಂದರೆ ತಿಳಿನಕಾಶಿ ಇತಿಹಾಸವನ್ನು ಅಧ್ಯಯನ ಮಾಡಿದ್ದಾರೆ. ಈ ತಂಡ ವಿಡಿಯೋ ವಿಶ್ಲೇಷಣೆ, ದೇಹ ರಚನೆ ಮತ್ತು ವಂಶ ವಿಕಾಸದ ಮಾಹಿತಿಗಳನ್ನು ಸೇರಿಸಿ ಸಂಶೋಧನೆಯನ್ನು ನಡೆಸಿದೆ. ಈ ಅಧ್ಯಯನ ವಿಜ್ಞಾನಿಗಳಿಗೆ ಹಲವಾರು ಹೊಸ ಸಂಗತಿಗಳನ್ನು ನೀಡಿ ಹೊಸ ಅರಿವನ್ನು ಕೂಡ ಕೊಟ್ಟಿದೆ. ಹಿಂದೆ ಅನೇಕ ವಿಜ್ಞಾನಿಗಳು ಈ ಏಡಿಗಳ ಅಡ್ಡನಡೆ ವಿಭಿನ್ನ ಏಡಿ ಗುಂಪುಗಳಲ್ಲಿ ಬೇರೆ ಬೇರೆ ಸಮಯಗಳಲ್ಲಿ ಸ್ವತಂತ್ರವಾಗಿ ವಿಕಾಸಗೊಂಡಿರಬಹುದು ಅಂತ ಭಾವಿಸಿದರು. ಆದರೆ ಇತ್ತೀಚಿನ ಅಧ್ಯಯನಗಳು ಇನ್ನೊಂದು ಸೋಜಿಗದ ಸಂಗತಿಯನ್ನು ತೋರಿಸಿದ್ದಾವೆ. ಏಡಿಯಂತಹ ದೇಹ ಅನೇಕ ಬಾರಿ ವಿಕಾಸ ಆಗಿದ್ದರೂ ಕೂಡ ನಿಜವಾದಂಥ ಅಡ್ಡ ಚಲನೆ ಬಹುಶಃ ಒಂದೇ ಬಾರಿ ಮಾತ್ರ ಉಂಟಾಗೈತೆ. ಅಂದರೆ ದೇಹದ ರೂಪವನ್ನು ಪ್ರಕೃತಿ ಹಲವಾರು ಬಾರಿ ಪರಿವರ್ತನೆ ಮಾಡಿದರೂ ಕೂಡ ಅದರ ಪರಿಣಾಮಕಾರಿ ಅಡ್ಡಚಾಲನೆ ಅಂತ ಸಂಕೀರ್ಣ ವ್ಯವಸ್ಥೆ ವಿರಳವಾಗಿ ಉಟ್ಕೊಳ್ತದೆ ಅಂತ ಅರ್ಥ. ವಿಕಾಸ ಹಾದಿನಲ್ಲಿ ಏಡಿಗಳ ಬೆನ್ನಿನ ಕವಚ ಅಗಲಾಗಿ ಮತ್ತೆ ಚಪ್ಪಟೆ ಆಯಿತು. ಇದನ್ನು ಕಾರ್ಸಿನೈಸೇಷನ್ ಅಂತ ಕರೀತಾರೆ. ಇದು ಅವುಗಳ ಕಿವುರುಗಳ ರಕ್ಷಣೆಗೆ ಮತ್ತು ಪಕ್ಕಕ್ಕೆ ನಡಿಬೇಕಾದ್ರೆ ದೇಹದ ಸಮತೋಲನ ಕಾಯ್ದುಕೊಳ್ಳೋದಕ್ಕೆ ನೆರವಾಗ್ತದೆ. ಇದರಿಂದ ಜೀವ ವಿಕಾಸ ಒಂದು ಸರಳ ಅಥವಾ ನೇರವಾದ ಪ್ರಕ್ರಿಯೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಪರಿಸರದ ಒತ್ತಡಗಳಿಗೆ ಅನುಗುಣವಾಗಿ ಜೀವಿಗಳು ತಮ್ಮ ಲಕ್ಷಣಗಳನ್ನ ಬದಲಾಯಿಸ್ಕೊಳ್ತವೆ ಅನ್ನೋದು ಇದರಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಸಾಮಾನ್ಯ ಇಳಿಕಲ ಚಲನೆಗಿಂತ ಬೇರೆಯಾಗಿ ಏಡಿಗಳ ಕಾಲುಗಳ ಕೀಲುಗಳು ಪಕ್ಕದ ದಿಕ್ಕಿನಲ್ಲಿ ಹೆಚ್ಚು ಚಲಿಸುವಂತೆ ಮಾರ್ಪಾಡಾಗಿದ್ದಾವೆ. ಸಂಶೋಧನೆಗಳ ಪ್ರಕಾರ ನೇರವಾಗಿ ಚಲಿಸುವ ಪ್ರಾಚೀನ ಕ್ರಸ್ಟೇಷಿಯನ್ಗಳಿಗೆ ಅಂದರೆ ಚಿಪ್ಪಿನ ಕೀಟಗಳಿಗೆ ಪ್ರಾಣಿಗಳಿಗೆ ಹೋಲಿಸಿದರೆ ಸೈಡ್ ವಾಕ್ ಅಂದರೆ ಪಕ್ಕದಲ್ಲಿ ನಡೀತಕ್ಕಂಥ ಏಡಿಗಳ ಕಾಲುಗಳ ಮೇಲ್ಭಾಗದ ಸ್ನಾಯುಗಳನ್ನ ನಿಯಂತ್ರಿಸ್ತಕ್ಕಂಥ ಮೋಟಾರ್ ನ್ಯೂರಾನ್ಗಳು ಅಂದರೆ ಮೋಟಾರ್ ನರತಂತುಗಳ ಸಂಖ್ಯೆ ಕಡಿಮೆ ಆಗಿದೆ. ಅದರ ಬದಲಾಗಿ ಅವು ಕಾಲುಗಳ ಕೆಳಭಾಗದ ಕೀಲುಗಳು ಅಂದರೆ ಮೆರಸ್ಕಾರ್ಪಸ್ ಜಾಯಿಂಟ್ಗಳು ಇವುಗಳ ಸಹಾಯದಿಂದ ಪಕ್ಕಕ್ಕೆ ತಳ್ಳುವ ಶಕ್ತಿಯನ್ನು ಪಡೆದುಕೊಂಡತ್ತೆ. ಏಡಿಗಳ ಅಡ್ಡನಡೆ ಅವುಗಳಿಗೆ ಅನೇಕ ಪ್ರಯೋಜನಗಳನ್ನ ಕೊಟ್ಟಿರುತ್ತೆ. ಅವು ಕೆಲವು ಕ್ಷಣಗಳಲ್ಲಿ ದಿಕ್ಕನ್ನು ಬದಲಾಯಿಸಬಲ್ಲವು. ಹಗೆಗಳಿಂದ ವೇಗವಾಗಿ ತಪ್ಪಿಸಿಕೊಳ್ಬಲ್ಲವು. ಕಲ್ಲಿನ ಸೀಳುಗಳು ಮತ್ತು ಮಣ್ಣಿನೊಳಗಡೆ ಕುಳಿಗಳಲ್ಲಿ ಸುಲಭವಾಗಿ ಪ್ರವೇಶವನ್ನು ಮಾಡಬಲ್ಲವು. ಯಾವುದೇ ತಿರುವನ್ನು ಪಡೆದುಕೊಳ್ಳದೆ ಎಡಕ್ಕೆ ಮತ್ತು ಬಲಕ್ಕೆ ವೇಗವಾಗಿ ನಡೀತಕ್ಕಂಥ ಸಾಮರ್ಥ್ಯ ಇವುಗಳಿಗಿದೆ. ಉದಾಹರಣೆಗೆ ಗೋಸ್ಟ್ ಕ್ರಾಬು ತನ್ನ ತೂಕಕ್ಕೆ ತಕ್ಕಂತೆ ಸಸ್ತನಿಗಳಷ್ಟೇ ವೇಗವಾಗಿ ಮತ್ತು ದಕ್ಷತೆಯಿಂದ ಓಡುತ್ತೆ. ಸಮುದ್ರ ತೀರದಂತಹ ಕಠಿಣ ಪರಿಸರಗಳಲ್ಲಿ ಬದುಕೋದಕ್ಕೆ ಈ ರೀತಿಯ ನಡಿಗೆಯ ಶೈಲಿ ಅತ್ಯಂತ ಅನುಕೂಲಕರವಾಗಿದೆ. ಇದೇ ಕಾರಣದಿಂದ ಏಡಿಗಳು ವಿವಿಧ ಪರಿಸರಗಳಲ್ಲಿ ಯಶಸ್ವಿಯಾಗಿ ಬದುಕಿ ಉಳಿದುಕೊಂಡು ಆಡ್ಕೊಂಡಿದ್ದಾವೆ. ಏಡಿಗಳಿಗೆ 2 ಕಣ್ಣುಗಳಿರೋದ್ರಿಂದ ಅವು ಮುಂಭಾಗ ಮತ್ತು ಹಿಂಭಾಗದ ಶತ್ರುಗಳನ್ನು ಸುಲಭವಾಗಿ ಗುರುತಿಸ್ತವೆ.
ಪಕ್ಕಕ್ಕೆ ಓಡೋದ್ರಿಂದ ಶತ್ರುಗಳ ಕಣ್ಣಿಗೆ ಬೀಳದೆ ಕ್ಷಣಾರ್ಧದಲ್ಲಿ ಬಂಡೆಗಳ ಸಂಧಿ ಅಥವಾ ಮುರುಳಿನೊಳಗೆ ಅಡ್ಕೊಳ್ಳೋದಕ್ಕೆ ಇದು ಸಾಧ್ಯ ಆಗಿಸುತ್ತೆ. ಇತ್ತೀಚಿನ ಸಂಶೋಧನೆಗಳ ಪ್ರಕಾರ ಅತ್ಯಂತ ಆಸಕ್ತಿದಾಯವಾದಂಥ ಒಂದು ಅಂಶ ಏನಂತ ಹೇಳಿದ್ರೆ, ಕೆಲವು ವಿಶೇಷ ಪರಿಸರಕ್ಕೆ ಹೊಂದ್ಕೊಂಡಂಥ ಎಡಿಗಳು ತಮ್ಮ ಬದಿ ಚಲನೆಯ ಗುಣವನ್ನು ಬಿಟ್ಟು ಮತ್ತೆ ಇತರ ಪ್ರಾಣಿಗಳಿಂದ ಮುಂದಕ್ಕೆ ನೇರವಾಗಿ ನಡೆಯುವಂತೆ ವಿಕಾಸಗೊಂಡಿದ್ದಾವೆ. ಜೇಡ ಏಡಿಗಳು ಸ್ಪೈಡರ್ ಕ್ರಾಬ್ಸು ಮತ್ತು ಆಸ್ಟ್ರೇಲಿಯಾದ ಸೈನಿಕ ಏಡಿಗಳು ಸೋಲ್ಜರ್ ಕ್ರಾಬ್ಸು 80% ಸಮಯ ನೇರವಾಗಿಯೇ ಅಂದರೆ ಇತರ ಪ್ರಾಣಿಗಳು ನಡೆಯುವಂತೆ ಮುಂದಕ್ಕೆ ನಡೀತವೆ. ಇವು ತಮ್ಮ ವಾಸಸ್ಥಾನದ ಪರಿಸರದಲ್ಲಿ, ಉದಾಹರಣೆಗೆ ಮರಳಿನಲ್ಲಿ ಆಳವಾಗಿ ಹೂತೋಗೋದಕ್ಕೆ ಅಥವಾ ಕಿರಿದಾದ ಜಾಗದಲ್ಲಿ ಚಲಿಸೋದಕ್ಕೆ ಅನುಕೂಲವಾಗೋ ರೀತಿಯಲ್ಲಿ ಪಕ್ಕದ ನಡಿಗೆ ಮತ್ತು ಪಕ್ಕದ ನಡಿಗೆಯಿಂದ ಮುಂದಕ್ಕೆ ನಡೆಯೋದಕ್ಕೆ ಮರಳಿದ್ದೇವೆ ಅಂತ ಜೀನ್ ಅಂದರೆ ವಂಶವಾಹಕಗಳು ಮತ್ತು ಅವುಗಳ ಅಂಗರಚನೆಯ ಅಧ್ಯಯನಗಳು ಸಾಬೀತುಪಡಿಸಿದ್ದಾವೆ. ಪರಿಸರದ ಬದಲಾವಣೆ ಮತ್ತು ಜೀವನ ಶೈಲಿಯ ಅವಶ್ಯಕತೆಗಳು ಇವುಗಳಿಗೆಲ್ಲ ಅನುಗುಣವಾಗಿ ಈ ಬದಲಾವಣೆಗಳು ಬಂದಿದ್ದಾವೆ ಅಂತ ವಿಜ್ಞಾನಿಗಳು ಸೂಚಿಸ್ತಾರೆ. ಏಡಿಗಳ ವಿಕಾಸವನ್ನು ವಿವರಿಸಬೇಕಾದರೆ ವಿಜ್ಞಾನಿಗಳು ಕಾರ್ಸನೈಜೇಷನ್ ಅಂತಕ್ಕಂಥ ಪ್ರಮುಖ ಕಲ್ಪನೆಯನ್ನು ಮುಂದಿಡ್ತಾರೆ. ಈ ಪದದ ಅರ್ಥ ಏಡಿಯಂತಹ ದೇಹ ರಚನೆಯಂಥ ವಿಕಾಸ ಅಂತ. ಪ್ರಕೃತಿಯಲ್ಲಿ ಅನೇಕ ವಿಭಿನ್ನ ಕವಚಧಾರಿ ಜೀವಿಗಳು ಅಂದರೆ ಚಿಪ್ಪಿನ ಜೀವಿಗಳು ಸ್ವತಂತ್ರವಾಗಿ ಏಡಿಯಂತಿರುವ ರೂಪವನ್ನು ಬೆಳೆಸ್ಕೊಂಡಿದ್ದಾವೆ. ಉದಾಹರಣೆಗೆ ಕಿಂಗ್ ಕ್ರಾಬ್ಸು, ಪೋರ್ಸಲನ್ ಕ್ರಾಬ್ಸು ಮತ್ತು ಹರ್ಮಿಡ್ ಕ್ರಾಬ್ಸು ಇವು ನಿಜವಾಗಿಯೂ ಏಡಿಗಳಲ್ಲ, ಆದರೆ ಅವುಗಳ ದೇಹ ರಚನೆ ಏಡಿಯಂತೆಯೇ ಕಾಣುತ್ತೆ. ಇದು ಪ್ರಕೃತಿಯಲ್ಲಿ ಏಡಿಯ ಆಕಾರದ ದೇಹ ಬಹಳ ಯಶಸ್ವಿ ವಿನ್ಯಾಸ ಆಗಿರೋದಕ್ಕೆ ಒಂದು ಸೂಚನೆ ಆಗೈತೆ. ವಿಜ್ಞಾನಿಗಳ ಅಭಿಪ್ರಾಯದಲ್ಲಿ ಈ ವಿಕಾಸ ಭೂಮಿಯ ಪ್ರಾಚೀನ ಪರಿಸರದ ಬದಲಾವಣೆಗಳ ಜೊತೆಗೆ ಸಂಬಂಧವನ್ನು ಹೊಂದಿದೆ. ಸುಮಾರು 20 ಕೋಟಿ ವರ್ಷಗಳ ಹಿಂದೆ ಪ್ಯಾಂಜಿಯಾ ಮಹಾಖಂಡ ವಿಭಜನೆ ಆಗ್ತಾ ಇತ್ತು. ಹೊಸ ಸಮುದ್ರ ತೀರಗಳು ಮತ್ತು ತೀರ ಪ್ರದೇಶಗಳು ರೂಪುಗೊಳ್ತಾ ಇದ್ದವು. ಈ ಹೊಸ ಪರಿಸರದಲ್ಲಿ ವೇಗವಾಗಿ ನಡೆಯಬಲ್ಲ ಜೀವಿಗಳಿಗೆ ಹೆಚ್ಚಿನ ಬದುಕುವ ಅವಕಾಶಗಳಿದ್ದವು. ಏಡಿಗಳ ಅಡ್ಡನಡೆ ಇದೇ ಪರಿಸರದಲ್ಲಿ ಅವುಗಳಿಗೆ ದೊಡ್ಡ ಮೇಲುಗೈಯನ್ನು ಒದಗಿಸಿತು. ಹೀಗಾಗಿ ಏಡಿಗಳ ಅಡ್ಡನಡೆ ಕೇವಲ ವಿಚಿತ್ರವಾದಂಥ ಚಲನೆ ಮಾತ್ರ ಅಲ್ಲ, ಅದು ಜೀವ ವಿಕಾಸದ ಅತ್ಯಂತ ಯಶಸ್ವಿ ಸಾಧನೆಗಳಲ್ಲಿ ಒಂದು. ಕೋಟ್ಯಂತರ ವರ್ಷಗಳ ಕಾಲ ಪ್ರಕೃತಿಯ ಪರೀಕ್ಷೆಯನ್ನು ಎದುರಿಸಿ ಉಳಿದಿರುವ ಈ ಚಲನ ಶೈಲಿ ಏಡಿಗಳನ್ನು ಸಮುದ್ರ, ಕಡಲ ತೀರ, ಮಣ್ಣು, ಕಲ್ಲು ಮತ್ತು ಆಳ ಸಮುದ್ರಗಳವರೆಗೆ ಯಶಸ್ವಿಯಾಗಿ ಹರಡುವಂತೆ, ಉಳಿದು ಬದುಕುವಂತೆ ಮಾಡುತ್ತೆ. ಇತ್ತೀಚಿನ ಸಂಶೋಧನೆಗಳು ತೋರಿಸಿರೋ ರೀತಿಯಲ್ಲಿ ಪ್ರಕೃತಿಯ ಸಣ್ಣ ವಿಚಿತ್ರಗಳ ಹಿಂದೆ ಸಹ ಅಪಾರವಾದಂಥ ವಿಕಾಸದ ಇತಿಹಾಸ ಅಡಗಿದೆ. ಏಡಿಗಳ ಪಕ್ಕದ ನಡಿಗೆ ತಂತ್ರಜ್ಞಾನವನ್ನು ಬಳಸಿ ವಿಜ್ಞಾನಿಗಳು ಸಮುದ್ರದ ಆಳದಲ್ಲಿ ಕೆಲಸ ಮಾಡ್ತಕ್ಕಂಥ ರೋಬೋಟ್ಗಳನ್ನ ವಿನ್ಯಾಸ ಮಾಡ್ತಾ ಇದ್ದಾರೆ. ಏಡಿಗಳಂತೆಯೇ ಇತರ ಹಲವು ಪ್ರಾಣಿಗಳು ವಿಕಸದ ಹಾದಿನಲ್ಲಿ ನಮಗೆ ಸೋಜಿಗೆ ಎನಿಸುವಂಥ ಹಲವಾರು ಸಾಮರ್ಥ್ಯಗಳನ್ನ ಪಡೆದುಕೊಂಡಿದ್ದಾವೆ. ಅಂಥ ಪ್ರಾಣಿಗಳು ಮತ್ತು ಸಾಮರ್ಥ್ಯಗಳ ಬಗ್ಗೆ ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ವಂದನೆಗಳೊಂದಿಗೆ.